ಹಾಯ್ ಹಲೋ ನಮಸ್ಕಾರ. ಇವತ್ತೆಲ್ಲ ಹೊರಟಿರೋದು ಅನ್ಕೊಂಡ್ರ. ಇವತ್ತು ಸೋಲಾರ್ ಸರ್ವಿಸ್ ಇತ್ತು. ಮಂಜಾಣ ಬೇರೆ ಫೋನ್ ಮಾಡಿದ್ರು, ಬಾ ಹೋಗೋಣ ಸರ್ವಿಸ್ಗೆ ಅಂದ್ರು. ಈ ನಡುವೆ ನನಗೂ ಒಂದು 15-20 ದಿವಸದಿಂದ ಹೆಲ್ತ್ ಇಶ್ಯೂ ಇರಲಿಲ್ಲ. ಈ ನಡುವೆ ಒಂದು 3-4 ಡೇಸ್ ನಿಂಗೆ ಸ್ವಲ್ಪ ಹೆಲ್ತ್ ಪರವಾಗಿಲ್ಲ. ಹಾಗಾಗಿ ಸರಿ ಆಯಿತು ಅಂತ ನಾನು ಮಂಜಾಣ ಸರ್ವಿಸ್ ಮಾಡೋಣ ಅಂತ ಹೊರಟ್ವಿ. ವಿಜಯನ ದೇವ್ರನ್ನ ದರ್ಶನ ಮಾಡಿಕೊಂಡು ಆಮೇಲೆ ಕಸ್ಟಮರ್ ಲೊಕೇಶನ್ ಅದ್ರಿಗೆ ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಸೂರ್ಯ ದೇವನಿಗೆ ನಮಸ್ಕಾರ ಮಾಡಿದ್ವಿ. ಆಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇದು ನೋಡ್ಬೋದು, ಸುಪ್ರೀಮು 165 ಲೀಟರ್ಸ್ ಇದು. ನಿಮ್ಗೂ ಏನಾನ ಇದೇ ತರ ಸೋಲಾರ್ ಗೀಸರ್ ಏನಾನ ಇದ್ರೆ ಸರ್ವಿಸ್ ಹೇಳಿ, ನಮ್ಗೆ ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ಇದೆಲ್ಲ ನೋಡ್ಕೊಂಡು ಕ್ಲೀನಾಗೆ ಟ್ಯೂಬ್ ಏನಾನ ಹೊಡೆದೋಗಿದ್ದೇವೆ ಅಂತೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಡು, ಆಮೇಲೆ ಟ್ಯೂಬ್ ಹತ್ರ ಇದು ಇನ್ನೊಂದು ಹೊಸದಲ್ವಾ, ಇದು ಓಪನೇ ಮಾಡಿರ್ಲಿಲ್ಲ ಟ್ಯಾಂಕು. ಹಾಗಾಗಿ ಬೆಂಡೆಲ್ಲ ರಿಮೂವ್ ಮಾಡ್ಕೊಂಡು ಟ್ಯಾಂಕ್ ಓಪನ್ ಮಾಡಿ ಟ್ಯೂಬ್ಗಳೆಲ್ಲ ತೆಗ್ದು ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಕೆಲಸ. ನಾವು ಟ್ಯೂಬ್ ಬಿಚ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು, ನೀವು ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಇವಾಗ ನೀವು ಸಪೋಸ್ ಏನನ್ನ ಟ್ಯೂಬ್ ಬಿಚ್ಚೋವಾಗ ಸ್ವಲ್ಪ ಏನನ್ನ ಟಚ್ ಆಗೋದೇ ಆಗಿರ್ಲಿ, ಇಲ್ಲಾಂದ್ರೆ ಬಿಸಿಲಿಗೆ ಟ್ಯೂಬಲ್ಲೆಲ್ಲ ಬಿಚ್ಚಕ್ ಹೋಗಿ ಏನನ್ನ ಮಾಡಿದ್ರೆ ಕೈಯಲ್ಲೇ ಬ್ಲಾಸ್ಟ್ ಆಗುತ್ತೆ. ಆಮೇಲೆ ಸಣ್ಣ ಪುಟ್ಟ ಗಾಯಗಳು ಆಗುತ್ತೆ. ಇನ್ನೊಂದು ದೊಡ್ಡ ದೊಡ್ಡ ಇಂಜುರಿ ಕೂಡ ಆಗುತ್ತೆ. ಏನಂದ್ರೆ ಕೆಲಸ ಬಂದಿರೋರು ಮಾತ್ರನೇ ಮಾಡಬೇಕು. ಇಲ್ಲ ಅಂದ್ರೆ ನೀವು ನನ್ನ ನಂಬರ್ ಕೊಟ್ಟಿರ್ತೀನಿ, ನಮ್ಮ ನಂಬರ್ ಕಾಲ್ ಮಾಡಿದ್ ನಾನು ಗೌರಿಬಿದನೂರು ಮಿನಿಮಮ್ ಒಂದು 30-35 ಕಿಲೋಮೀಟರ್ ಸರೌಂಡಿಂಗ್ ಒಳಗಡೆ ನಾವೇ ಬಂದು ಸರ್ವಿಸ್ ಮಾಡ್ಕೊಡ್ತೀವಿ. ಟ್ಯೂಬ್ ರಿಮೂವ್ ಮಾಡಿ ಸಾಲ್ಟ್ ಎಲ್ಲ ತೆಗೆದುಬಿಟ್ಟು ಟ್ಯೂಬ್ಗಳೆಲ್ಲ ಒಂದೊಂದೇ ಸೈಡಲ್ಲಿ ಇಕ್ಕೊಂತ ಇದೀವಿ. ಯಾಕಂದ್ರೆ ತಿರ್ಗಾ ಆ ಸೈಡ್ ಕ್ಲೀನ್ ಕೂಡ ಮಾಡಬೇಕು. ಹಾಗಾಗಿ ಇನ್ನೊಂದೇನಪ್ಪ ಅಂದ್ರೆ, ನೋಡ್ಬೋದು ಸಾಲ್ಟ್ ಮಾತ್ರ ವಿಪರೀತ ಇತ್ತು. ಈ ತರ ಸಾಲ್ಟ್ ಇರುತ್ತೆ. ಇನ್ನೊಂದೇನಪ್ಪ ಅಂದ್ರೆ, ನಿಮ್ಗೆ ಈ ತರ ಸಾಲ್ಟ್ ಎಲ್ಲ ಇದ್ರೆ ಡ್ರ್ಯಾಂಡ್ರಫ್ ಆಗುತ್ತೆ, ಕೂದಲು ಉದುರೋಗುತ್ತೆ, ಸ್ಕಿನ್ ಅಲರ್ಜಿ ಬರುತ್ತೆ, ಸ್ಕಿನ್ ಎಫೆಕ್ಟ್ ಆಗುತ್ತೆ, ಪಿಂಪಲ್ಸ್ ಎಲ್ಲ ಬರುತ್ತೆ. ಹಾಗಾಗಿ 1.5 ವರ್ಷ ಒಳಗಡೆ ಎಲ್ಲ ನೀವು ಸರ್ವಿಸ್ ಮಾಡ್ಕೋಬೇಕು. ಈ ತರ ನೀವೆಲ್ಲ 1.5 ವರ್ಷ ಒಳಗಡೆ ನೀವು ಸೋಲಾರ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡ್ರೆ ಅವಾಗ ಡ್ರ್ಯಾಂಡ್ರಫ್ ಆಗೋದು ಏನು ಮತ್ತೊಂದು ಯಾವೂ ಆಗಲ್ಲ. ಈ ತರ ಸರ್ವಿಸ್ ಎಲ್ಲ ಮಾಡಿಸ್ಕೊಂತ ಇರ್ಬೇಕು 1-1.5 ವರ್ಷಕ್ಕೆ. ಸಪೋಸ್ ವಾಟರ್ ಏನಾನ ಚೆನ್ನಾಗಿದ್ರೆ 2 ವರ್ಷಕ್ಕೂ ಆ ಥರ ಮಾಡಿಸ್ಕೋಬೋದು. ಮಿನಿಮಮ್ ಅಂದರೆ 1.5 ವರ್ಷ ಪಕ್ಕ ಸರ್ವಿಸ್ ಮಾಡಿಸ್ಲೇಬೇಕು ಸೋಲಾರ್ನ. ಎಲ್ಲ ಟ್ಯೂಬ್ಗಳೆಲ್ಲ ಸಪ್ರೇಟ್ ಮಾಡ್ಕೊಂಡ್ವಿ. ಇನ್ನೊಂದು ಆ್ಯಸಿಡ್ ಕ್ಲೀನ್ ಒಂದು ಮಾಡಬೇಕು. ಸರಿ, ಬನ್ನಿ ಫುಲ್ ವಿಡಿಯೋ ನೋಡೋಣ.
ಎಲ್ಲ ಸೋಲಾರ್ ಸರ್ವಿಸ್ ಎಲ್ಲ ಮುಗೀತು. ನೀವು ಏನಾನ ಇದ್ರೆ ಈ ತರ ಕ್ಲೀನ್ ಮಾಡಿಸ್ಕೊಳ್ಳಿ. ನೋಡ್ಬೋದು ಈ ತರ ಎಲ್ಲ ಇರುತ್ತೆ ಸಾಲ್ಟ್ ಕಂಟೆಂಟ್ಸು. ಈ ತರ ಇದ್ರೆ ನಿಮ್ಗೆ ಡ್ಯಾಂಡ್ರಫು ಏರ್ ಫಾಲ್ಸ್ ಎಲ್ಲ ಆಗುತ್ತೆ. ದಯವಿಟ್ಟು ನಿಮ್ ನಿಯರ್ ಬೈ ಇದ್ನಾನು ಹೋಗಿ ಸರ್ವಿಸ್ ಮಾಡಿಸ್ಕೊಳ್ಳಿ. ಇಲ್ಲಾಂದ್ರೆ ನಾನು ಕೊಡೋ ನಂಬರ್ಗನ ಕಾಲ್ ಮಾಡಿ. ನಿಮ್ಗೂ ಇದೇ ತರ ಏನಾನ ಸರ್ವಿಸ್ ಏನಾನ ಬೇಕು ಅಂದ್ರೆ ನಾನು ಇಲ್ಲ ಸೈಡಲ್ಲಿ ಹಾಕ್ತೀನಿ, ಆ ಸೈಡಲ್ಲಿ ಹಾಕೋ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಹತ್ರ 165 ಲೀಟರ್ಸು, 250 ಲೀಟರ್ಸು, 220 ಲೀಟರ್ಸ್ ಎಲ್ಲ ಸರ್ವಿಸ್ ಎಲ್ಲ ಅವೈಲೇಬಲ್ ಇದೆ. ಆಮೇಲೆ ಸೋಲಾರು, ಗೀಸರು, ವಾಟರ್ ಫಿಲ್ಟ್ರು, ಆಮೇಲೆ UPS ಸರ್ವಿಸ್ ಸಮೇತಗೂ ನಾವು ಮಾಡ್ತೀವಿ. ನಿಮ್ಗೆ ಗೌರಿಬಿದನೂರು ಸುತ್ತಪಕ್ಕ ಮಿನಿಮಮ್ 30 ಕಿಲೋಮೀಟರ್ ಸರೌಂಡಿಂಗ್ ಇದ್ರೆ ನಾವೇ ಬಂದು ಫ್ರೀಯಾಗಿ ಸರ್ವಿಸ್ ಮಾಡ್ಕೊಡ್ತೀವಿ. ಇನ್ನೊಂದು ಏನಾನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ.